ಇಡಿ ವಿಚಾರಣೆಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವ್ರನ್ನ ಕರೆದಿದ್ದಾರೆ. ನೋಡ್ತಾ ಇರ್ಬೋದು, ನೀವು ಗಮನಿಸ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ. ಇದು ಶಾಂತಿನಗರದ ಇಡಿ ಕಚೇರಿ. ಈ ಇಡಿ ಕಚೇರಿಗೆ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಬರಕ್ಕೆ ಹೇಳಿದ್ರು. ಸೊ ಹಾಗಾಗಿ ಡಿ ಕೆ ಸುರೇಶ್ ಅವರು ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಭೇಟಿ ಕೊಟ್ಟಿರುವಂತಹ ಸಂದರ್ಭ. ಸೊ ಇಡಿ ಕಚೇರಿ ಒಳಗೆ ಹೋಗ್ತಾ ಇದ್ದಾರೆ. ಸೊ ಇಡಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ಒಂದಷ್ಟು ಫೈಲ್ಗಳನ್ನ ಇಟ್ಟು, ದಾಖಲೆಗಳನ್ನ ಇಟ್ಟು ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ನಿಮಗೆ ಐಶ್ವರ್ಯ ಗೌಡ ಹೇಗೆ ಗೊತ್ತು, ಯಾವ ತರ ಗೊತ್ತು, ಏನು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಸಾಕಷ್ಟು ಜನಕ್ಕೆ ವಂಚನೆಯನ್ನ ಮಾಡಿದ್ದಾರೆ, ಹೌದಾ, ಏನು ನಿಮ್ಗೆ ಏನಾದ್ರೂ ಗೊತ್ತಾ ಈ ತರ ವಂಚನೆ ಕೇಸು, ಈ ತರ ಎಲ್ಲ ಒಂದಷ್ಟು ಕ್ವಶನ್ ಅನ್ನ ಮುಂದಿಡುವಂತಹ ಸಾಧ್ಯತೆ ಇದೆ. ಸೊ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಡಿ ಕಚೇರಿಗೆ, ಇಡಿ ವಿಚಾರಣೆಗೆ ಬಂದಿರುವಂತಹ ಸಂದರ್ಭದ ನಾವು ವಿಜುವಲ್ಸ್ ನ ತೋರಿಸ್ತಾ ಇದ್ದೀವಿ. ಡಿ ಕೆ ಸುರೇಶ್ ಅವರು ಹಾಜರಾಗಿರುವಂತಹದ್ದು ಸಂದರ್ಭ ಇದು. ಇನ್ನು ಸೊ ಈ ಒಂದು ಕೇಸಲ್ಲಿ ಇಡಿ ಡೆಪ್ಯೂಟಿ ಡೈರೆಕ್ಟರ್ ಮುಂದೆ ಡಿ ಕೆ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಡಿ ಕೆ ಸುರೇಶ್ ಅವರ ತಂಗಿ ಅಂತೇಳಿ ಐಶ್ವರ್ಯ ಗೌಡ ಅವರು ಸಾಕಷ್ಟು ಜನಕ್ಕೆ ವಂಚನೆಯನ್ನ ಮಾಡಿದ್ರು, ಸಾಕಷ್ಟು ಜನಕ್ಕೆ ಆಮಿಷವನ್ನ ಒಡ್ಡಿ ಕೋಟಿ ವಂಚಿಸಿದ್ರು. ಐಶ್ವರ್ಯ ಗೌಡ ಜೊತೆ ಸಂಪರ್ಕಕ್ಕೆ ಹೊಂದಿದವರಿಗೆ ಇಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಸ್ಟೇಜ್ ಅನ್ನ ಶೇರ್ ಮಾಡಿದ್ರು ಡಿ ಕೆ ಸುರೇಶ್ ಅವರು ಹಾಗೆ ಐಶ್ವರ್ಯ ಗೌಡ ಅವರು. ಸೊ ಅದಾದ್ಮೇಲೆ ನಾನು ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಂಡು ಸಾಕಷ್ಟು ಜನಕ್ಕೆ ವಂಚನೆಯನ್ನ ಮಾಡಿದ್ರು. ಈ ಸಂಬಂಧ ಈ ಪ್ರಕರಣದಲ್ಲಿ ಡಿ ಕೆ ಸುರೇಶ್ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ಈಗ ಇಡಿ ವಿಚಾರಣೆ ನಡೀತಾ ಇದೆ. ಡಿ ಕೆ ಸುರೇಶ್ ಅವರಿಗೆ